ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದ ವ್ಲಾಗ್ಸ್ ಎಲ್ಲ ಮರ್ಜ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಲಿಪಿನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಅವಳಿಗೆ ಏನಾದರೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಕರ್ಕೊಂಡ್ಬಂದೆ. ತುಂಬ ದಿನವೇ ಆಗಿಬಿಟ್ಟಿತ್ತು ಟ್ರಫಲ್ ಕೇಕ್ನ ತಿಂದು. ಸರಿ, ಏನೇನು ಬೇಕು ಎಲ್ಲ ತಿಂದ್ಬಿಟ್ಟು ಮಜಾ ಮಾಡೋಣ, ಏನು ಡಯೆಟ್ಟು ಬೇಡ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಅಷ್ಟು ಕ್ರೇವಿಂಗ್ಸ್ ಥರ ಅನಿಸುತ್ತೆ. ನಾನಂತೂ ಫುಲ್ ಗುಂಡುಕಾಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಬಟ್ ವಿಡಿಯೋದಲ್ಲಿ ಎಷ್ಟು ಗುಂಡು ಕಾಣ್ತೀನಿ ಅಷ್ಟೊಂದು ಗುಂಡುಕ್ಕೆ ಆ್ಯಕ್ಚುಲಿ ಆಗಿ ರಿಯಲ್ ಆಗಿಲ್ಲ, ಆಯಿತಾ? ಎಲ್ಲರೂ ದಪ್ಪ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಆಗಿದ್ದೀನಿ ಅನಿಸುತ್ತೆ, ಬಟ್ ವಿಡಿಯೋದಲ್ಲಂತೂ ಸರಿ ಡುಮ್ಮಕ್ಕೆ ಕಾಣ್ತಾ ಇದ್ದೀನಿ. ಲಿಪಿನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ಅವಳಿಗೆ ತುಂಬ ದಿನದಿಂದ ಇಂಟ್ರೆಸ್ಟ್ ಇತ್ತು, ಚೆಸ್ ಕ್ಲಾಸಿಗೆ ಜಾಯಿನ್ ಮಾಡಿ ಅಮ್ಮ ಅಂತ ಕೇಳ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ 3:45 ಸ್ಕೂಲ್ ಬಿಡುತ್ತಾಯ್ತಾ, ಅವಳನ್ನು ಪಿಕ್ ಮಾಡಿಕೊಂಡು ಸ್ವಲ್ಪ ಏನೇನು ಶಾಪಿಂಗ್ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡೆ. ಹಣ್ಣು ತೊಗೋಬೇಕಿತ್ತು ಮತ್ತು ಬೇಕ್ರಿಗೆ ಹೋದೆ. ಅದಾದಮೇಲೆ ನಮ್ಮ ಹಾಸನಲ್ಲಿ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಬಂದು ಜಾಯಿನ್ ಮಾಡ್ತಾ ಇದ್ದೀನಿ ಚೆಸ್ಸಿಗೆ. ನಾನು ಆ್ಯಕ್ಚುಲಿ ಮನೇಲಿ ಹೇಳ್ಕೊಡ್ತೀನಿ ಅವಳಿಗೆ, ಜಸ್ಟ್ ಪಾನ್ ಯಾವ ಥರ ಮೂವ್ ಮಾಡಬೇಕು, ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಕಲಿಸ್ಕೊಟ್ಟಿದ್ದೀನಿ. ಬಟ್ ಫುಲ್ ತುಂಬಾ ಚೆನ್ನಾಗಿ ಕ್ಲಾಸಲ್ಲಿ ಕಲ್ತಂಗೆ ನಾವು ಕಲಿಸ್ಕೊಡೋಕ್ಕಾಗಲ್ಲ ಅಲ್ವಾ? ನೋಡೋಣ, ಒಂದು 3 ಮಂತ್ಸ್ ಆಲೂರಿಂದ ಟ್ರಾವೆಲ್ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ, ಅವಳಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೋಹನ್ ಕರ್ಕೊಂಡು ಬಂದ್ವಿ. ವೀಕ್ಲಿ 4 ಡೇಸ್ ಇರುತ್ತೆ, ನಾನೊಂದು 3 ಡೇಸ್ ಕಳಿಸೋಣ 5 to 6 ಅಂತ ಅಂದ್ಕೊಂಡಿದ್ದೀನಿ. ನಾನು ಫ್ರೀ ಇದ್ದಾಗ ನಾನು ಕರ್ಕೊಂಡು ಬರ್ತೀನಿ, ಮೋಹನ್ ಫ್ರೀ ಇದ್ದಾಗ ಮೋಹನ್ ಕರ್ಕೊಂಡ್ಬರ್ತಾರೆ. ನಮ್ಮ ಅಪ್ಪು ಹೀಗೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಧೈರ್ಯ ಮಾಡಿಬಿಟ್ಟು ಅವಳನ್ನು ಚೆಸ್ ಕ್ಲಾಸಿಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಅವಳಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲೇ ಮೂವ್ ಮಾಡಿದ್ರೆ ಒಳ್ಳೇದಲ್ಲ. ನಾನು ಫೋರ್ಸ್ ಮಾಡಿಬಿಟ್ಟು ಒಂದೊಂದ್ಸತಿ ಕೆಲವೊಂದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಿರ್ತೀನಿ. ಬಟ್ ಅವಳು ಅದಕ್ಕಿಂತ ಚೆಸ್ ಕ್ಲಾಸ್ ಅಂತ ಅಂದರೆ ತುಂಬ ಇಂಟ್ರೆಸ್ಟು. ನನ್ನ ಜೊತೆನೂ ಅಷ್ಟೇ, ಆಟ ಆಡಬೇಕಾದ್ರೆ ಅಮ್ಮ ಆಟ ಆಡೋಣ ಅಂಥೇಳಿ ತುಂಬ ಕರೀತಾಳೆ. ಹಾಗಾಗಿ ಅವಳ ಇಂಟ್ರೆಸ್ಟ್ನ ಫುಲ್ಫಿಲ್ ಮಾಡೋಣ ಅಂತ ಹೇಳಿಬಿಟ್ಟು ಸೇರಿಸಿದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಚೆಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೆ. ನಾನು ಯಾವಾಗಲೂ ನಿಮಗೆ ಗೊತ್ತೇ ಇದೆ, ಸಹನ ನಾನು ಮೀಟ್ ಮಾಡಿದೆ, ಎಲ್ಲೂ ಹೋಗೋದೇ ಇಲ್ಲ. ಆ್ಯಂಡ್ ನಾನು ಹೊರಟಾಗ ಸಹನ 99% ಬರ್ತೀನಿ ಅಂತ ಹೇಳ್ತಾರೆ ನನ್ನ ಜೊತೆ. ಅವ್ರೇನಾದ್ರು 1% ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ರೆ ಅಂತ ನನಗೆ ಫುಲ್ ಒಂಥರ ಅನ್ನಿಸ್ತಾ ಇರುತ್ತೆ. ಅಯ್ಯೋ, ಇವತ್ತು ಸಹನ ಬರಲಿಲ್ಲ ಅಂದರೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಒಂಥರ ಒಬ್ಬಳೇ ಎಲ್ಲಾದರೂ ಓಡಾಡೋಕ್ಕೆ ಎಲ್ಲ ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನಿಸಲ್ಲ. ಜೊತೆಗೆ ಯಾರಾದರೂ ಇರಬೇಕು ಅನ್ನೋ ಥರ ಸ್ವಲ್ಪ ನಾನು. ಆವಾಗ ಬಿಫೋರ್ ಮ್ಯಾರೇಜ್ ಇಂಪನಂದು ನಾನು ಯಾವಾಗಲೂ ಇಂಪು ಜೊತೆ ಓಡಾಡ್ತಾ ಇದ್ದೆ. ಇಂಪು ನಾನು ಒಬ್ಬಳೇ ಹೋಗಲ್ಲ ಅಂದ್ಕೊಂಡು ಅವಳು ನಾನು ಓಡಾಡ್ತಾ ಇದ್ವಿ. ಸೊ ಇವಾಗ ಸಹನ ನಾನು ಓಡಾಡ್ತಿರ್ತೀವಿ ಎಲ್ಲಿ ಹೋದ್ರೂ. ಹಾಸನಲ್ಲಿ ಒಂದು ಹಲಸು ಮತ್ತು ಮಾವಿನ ಹಣ್ಣಿನ ಮೇಳ ಹಾಕಿದ್ರು ಆದಿಚುಂಚನಗಿರಿ ಚೌಲ್ಟ್ರಿಲಿ. ನಾವು ಫಸ್ಟ್ ಡೇ ಸ್ಟಾಲ್ ಹಾಕ್ದಾಗ ಹೋಗಿದ್ದಲ್ವ, ಸ್ವಲ್ಪ ಸ್ಟಾಲ್ಸ್ ಇತ್ತು. ಬಟ್ ನಾನೇನು ಅಂದ್ಕೊಂಡಿದ್ದೆ, ಕಂಪ್ಲೀಟಾಗಿ ಬರೀ ಹಲಸು ಮಾವಿನ ಹಣ್ಣು ಮಾತ್ರ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಸ್ಯಾರೀಸು ಬೇರೆ ಬೇರೆ ಥರದ್ದೆಲ್ಲ ಸ್ಟಾಲ್ಸ್ ಇತ್ತು. ಸ್ವಲ್ಪ ಹಾಗೆ ಗ್ಲಿಮ್ಸ್ನ ತಗೊಂಡು ಕೆಳಗಡೆ ಬಂದ್ವಿ. ಮಾವಿನ ಹಣ್ಣು ಅಷ್ಟೇ 2 ಸ್ಟಾಲ್ ಇತ್ತು ಅಷ್ಟೇ, ತುಂಬ ಸ್ಟಾಲ್ಸ್ ಏನಿರಲಿಲ್ಲ, ತುಂಬ ವೆರೈಟೀಸು ಇರಲಿಲ್ಲ. ನಾರ್ಮಲ್ಲಾಗಿ ಔಟ್ಸೈಡ್ ಎಷ್ಟು ಸಿಗುತ್ತೆ ಅಷ್ಟಿತ್ತು. ಬಟ್ ನಾನು ತುಂಬ ಏನೋ ಮೇಳ ಅಂತಂದರೆ ಇನ್ನೂ ಜಾಸ್ತಿ ಎಲ್ಲ ಥರದ ಮ್ಯಾಂಗೋ ಇರುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ಸಿಂದ ಹೋದೆ. ಮೇ ಬಿ ನೆಕ್ಸ್ಟ್ ಡೇ ಏನಾದರೂ ಸ್ಟಾಲ್ಸ್ ಬಂದಿತ್ತು, ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಡೇ ಆಗಿರೋದ್ರಿಂದ ಇಷ್ಟಿತ್ತು, ಅದಷ್ಟನ್ನು ಕವರ್ ಮಾಡಿಕೊಂಡು ಹಲಸಿನ ಹಣ್ಣೆಲ್ಲ ತಿಂದ್ವಿ. ಮತ್ತು ಅಲ್ಲಿ ಹಲಸಿನ ಹಣ್ಣು ಕೂಡ ತೊಗೊಂಡು ತಿಂದ್ವಿ. ಹಲಸಿನ ಹಣ್ಣಿನ ಒಬ್ಬಟ್ಟು ತೊಗೊಂಡು ತಿಂದ್ವಿ. ಬಟ್ ಒಬ್ಬಟ್ಟಲ್ಲಿ ಇನ್ನೂ ಸ್ವಲ್ಪ ಹಲಸಿನ ಹಣ್ಣಿನ ಫ್ಲೇವರ್ ಬರಬೇಕಿತ್ತು ಅಂತ ಅನ್ನಿಸ್ತು. ಒಂದ್ಸತಿ ನಾನು ಹೀಗೆ ಆಂಟಿ ಮನೇಲಿ ತಿಂದಿದ್ದೆ ಬೆಂಗಳೂರಿಂದ ತಂದಾಗ, ಹಲಸಿನ ಹಣ್ಣಿನ ಫ್ಲೇವರ್ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ಬಟ್ ಆ ಲೆವೆಲ್ಲಿಗೆ ಮ್ಯಾಚ್ ಆಗಲಿಲ್ಲ. ಮನೇಲಿ ನಾನೊಂದ್ಸತಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗಲಾದರೂ ಮಾಡಿದಾಗ ಖಂಡಿತ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಬಂದು ಇನ್ನೂ 15-20 ಮಿನಿಟ್ಸ್ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು MG ರೋಡಲ್ಲಿ ಗೋಲ್ಗಪ್ಪ ಇದೆ ಅಲ್ಲ, ಎಷ್ಟೋ ದಿನ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತೇನೋ ತಿನ್ನೋಣ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪನ ತಿಂದ್ಕೊಂಡೆ. ಅದಾದಮೇಲೆ ಸಹನಂಗೆ ಬಾಯ್ ಹೇಳಿಬಿಟ್ಟು ಲಿಪಿನ ಚೆಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ಆ್ಯಂಡ್ ಇದು ಅವಳಿಗೆ ಬಂದ ಮೇಲೆ ಸಂಜೆ ಬುಕ್ಸ್ ಎಲ್ಲ ಕೊಟ್ಟಿದ್ರು, ಟೆಕ್ಸ್ಟ್ ಬುಕ್ಕಿಗೆಲ್ಲ ಬೈಂಡ್ ಮಾಡಬೇಕಿತ್ತು. ನಾನಂತೂ ಯಾವತ್ತೂ ಬೈಂಡ್ ಮಾಡೋದೇ ಇಲ್ಲ ಲಿಪಿಗೆ. LKG UKG ಇಂದನೇ ಮೋನೇ ಬೈಂಡ್ ಮಾಡಿಕೊಡ್ತಾರೆ. ಹಾಗಾಗಿ ಮೇಯ್ನ್ 2 ಟೆಕ್ಸ್ಟ್ ಬುಕ್ಕಿಗೆ ಬೇಕಿತ್ತಂತೆ. ಸರಿ ಅಂತ ಹೇಳ್ಬಿಟ್ಟು ಮೋಹನ್ ಇವಾಗ ನಂಗೆ ತುಂಬ ಟಯರ್ಡ್ ಆಗಿದೆ, ಎಲ್ಲೋ ಹೋಗಿದ್ರು, ಆಗಲ್ಲ ಮಗಳೇ 2 ಟೆಕ್ಸ್ಟ್ ಬುಕ್ಕಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವಳು 2 ಟೆಕ್ಸ್ಟ್ ಬುಕ್ಕಿಗೆ ಹಾಕ್ಕೊಂಡ್ಳು. ಟಿಯಾ ಅವಳನ್ನ ನೋಡೋದು ಆಟ ಆಡೋದು, ಅವಳನ್ನ ನೋಡೋದು ಆಟ ಆಡೋದು, ಕೀ ಅಂತ ಇದ್ಲು. ಲಿಪಿ ಅವಳನ್ನ ಎತ್ಕೊಂಡು ಹಿಚ್ಕಾಕಿಡ್ತಾ ಇದ್ಲು. ಸುಮ್ಮನಿರು ಮಗಳೇ, ಪ್ಲೀಸ್ ಅವಳಿಗೆ ಹಿಂಸೆ ಕೊಡಬೇಡ ಅಂತ. ತಿಂಗ್ ಇವಾಗ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಲಿಪಿ ಏನು ಮಾಡಿದ್ರು ಸುಮ್ಮನೆ ಆಗಿಬಿಡ್ತಾಳೆ. ಆ್ಯಂಡ್ ನೆಕ್ಸ್ಟ್ ಡೇ ಸರ್ವಿಸ್ ಸ್ಟೇಷನಲ್ಲಿ ಫುಲ್ ಕರೆಂಟ್ ಇರಲಿಲ್ಲ. ನಮ್ಮದು ಕಾರ್ ವಾಷಿಂಗ್ ಸರ್ವಿಸ್ ಸ್ಟೇಷನಲ್ಲಿ ಫುಲ್ ಡೇ ಮೈಂಟೆನೆನ್ಸ್ಗೆ ಅಂತ ಹೇಳಿ ಕಟ್ ಮಾಡಿದರು. ಸರಿ, ಹುಡುಗರು ಕೂಡ ಫ್ರೀ ಆಗಿದ್ರಲ್ಲ. ನಾನು ಯಾವಾಗಲೂ 3 ಮಂತ್ಸಿಗೆ ಒಂದ್ಸತಿ, ನಿಮಗೆ ಗೊತ್ತೇ ಇದೆ ರೆಗ್ಯುಲರ್ ವೀವರ್ಸ್ ಆದರೆ, ಸೋಫಾನ ಕ್ಲೀನ್ ಮಾಡಿಸ್ಕೊಳ್ತಾನೆ ಇರ್ತೀನಿ. ನಮ್ಮನೆ ಸೋಫಾ ಹೇಗೆ ಅಂತ ಅಂದರೆ ವಾಷಬಲ್, ಆಯಿತಾ, ನೀಟಾಗಿ ಬ್ರಷ್ ಮಾಡಿ ಮಾಡ್ಕೊಬೋದು. ಕಾರ್ ಇಂಟೀರಿಯರ್ನ ಕ್ಲೀನ್ ಮಾಡ್ತಾರಲ್ವ, ಆ ಒಂದು ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಸೋಫಾನ ಕ್ಲೀನ್ ಮಾಡಿಕೊಡ್ತಾರೆ. ಸೈಡಲ್ಲೆಲ್ಲ
ಫುಲ್ಲು ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತಾಯ್ತಾ, ಲಿಪಿ ಆಟ ಆಡೋದು, ಅಲ್ಲೇ ತಿನ್ನೋದು, ಅಲ್ಲೇ ಹಾಕೋದು ಮಾಡ್ತಾಯಿದ್ಲು. ಹಂಗಾಗಿ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ನನ್ನ ಹತ್ರ. ಆ ಒಂದು ವ್ಯಾಕ್ಯೂಮ್ ಕ್ಲೀನರಲ್ಲಿ ನೀಟಾಗಿ ತಕ್ಕೊಂಡೆ. ನೋಡಿ ಎಷ್ಟು ಡಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಅಮ್ಮ ತೀಂಗೆ ಎಣ್ಣೆ ಹಚ್ಚಿರೋ ತಲೆಗೆ ನಾನು ಬಂದು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಹೇಗೋ ಕ್ಲೀನಿಂಗ್ ಮಾಡಿಸ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಗ್ಲಿಮ್ಸ್ನ ತಕ್ಕೊಂಡೆ. ನನ್ನ ತಮ್ಮನೂ ಬಂದಿದ್ದ, ಸಚಿನ್ನು. ಅವನು ಅಷ್ಟೇ ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಅವಳು ಹೆಂಗೆ ಅಂತ ಅಂದರೆ ಎಲ್ಲರ ಹತ್ರನೂ ಸುಮ್ಮನೆ ಹೋಗ್ತಾಳೆ ಆಯಿತಾ, ಯಾರ ಹತ್ರನೂ ಅಷ್ಟು ಈಸಿಯಾಗಿ ಅಳ್ಳಲ್ಲ. ಹಾಗೆ ಎಲ್ಲ ಬ್ರಷ್ ಮಾಡಿ ನೀಟಾಗಿ ಸೋಫಾ ಕ್ಲೀನ್ ಮಾಡಿಕೊಂಡು, ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಪ್ರತಿಯೊಂದನ್ನು ಒಂದು ರೇಂಜಿಗೆ ನಾನು ಕ್ಲೀನ್ ಮಾಡಿಸ್ಕೊಳ್ತೀನಿ. ಆ್ಯಕ್ಚುಲಿ ನನಗೂ ಪಾಪು ಚಿಕ್ಕು ಇದ್ದಿರೋದ್ರಿಂದ ನನಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಡಸ್ಟ್ ಇನ್ಫೆಕ್ಷನ್ ತುಂಬಾ ಬೇಗ ಆಗಿಬಿಡುತ್ತೆ ನನಗೆ. ಹಾಗಾಗಿ ಏನು ಕೆಲಸಕ್ಕೂ ನಾನು ಇವತ್ತು ಕೈ ಹಾಕಲಿಲ್ಲ. ರೂಮಲ್ಲೂ ಅಷ್ಟೇ, ಲಿಪಿ ರೂಮಲ್ಲೂ ಕೆಲವೊಂದೆಲ್ಲ ಇಂಟೀರಿಯರ್ನ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದರು. ಸರಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ನೋಡಿ ಸೋಫಾ ಎಲ್ಲ ಎಷ್ಟು ನೀಟಾಗಿ ಫುಲ್ ಪಳಪಳ ಅಂತ ಹೊಳಿತಾ ಇದೆ. ಅಷ್ಟು ನೀಟಾಗಿ ಉಜ್ಜಿ, ಕರ್ಟನ್ ಎಲ್ಲ ತೆಗೆದು, ವಿಂಡೋ ಎಲ್ಲ ತೆಗೆದು, ಪ್ರತಿಯೊಂದು ನೀಟಾಗಿ ಹುಡುಗರು ಕ್ಲೀನ್ ಮಾಡಿಕೊಟ್ರು ಆಯಿತಾ. ಪ್ರತಿ ಸತಿನೂ ನಂಗೆ ಅವರಿಂದನೇ ಪಾಪ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅಲ್ಲಿ ಜೋಡಿಸಿದ್ದೆ ಅಲ್ಲ ಲಿಪಿದು, ಅದೆಲ್ಲದನ್ನು ತೆಗೆದು ಬೆಡ್ ಮೇಲೆ ಹಾಕಿದೆ. ಅದಾದಮೇಲೆ ಆಂಟಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದರು. ಹುಡುಗರೆಲ್ಲ ಸೋಫಾಗಳನ್ನ ಅಲೈನ್ ಮಾಡಿಬಿಡಿ ಅಂತ ಹೇಳಿದೆ. ಎಲ್ಲ ನೀಟಾಗಿ ಅಲೈನ್ ಮಾಡಿಕೊಟ್ರು. ಆ್ಯಕ್ಚುಲಿ ಇವರೆಲ್ಲ ಇಲ್ಲಿ ಕರ್ನಾಟಕದವರಲ್ಲ, ಎಲ್ಲರೂ ಮಧ್ಯಪ್ರದೇಶದವರು. ಅವ್ರಿಗೆ ಅಷ್ಟು ಚೆನ್ನಾಗಿ ಕನ್ನಡ ಬರಲ್ಲ, ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮುಗಿಸಿದ್ವಿ. ತಿಯನೂ ಅಷ್ಟೇ ಪಾಪ ಆರಾಮಾಗಿ ಸ್ನಾನ ಮಾಡಿಸಿ ಆಟ ಆಡಿಸ್ಕೊಂಡು ಬೆಡ್ ಮೇಲೆಲ್ಲ ಕ್ಲೀನ್ ಮಾಡಿಸ್ದೆ. ಲಿಪಿ ಸ್ಟಡಿ ಟೇಬಲ್ ಅಂತೂ ಫುಲ್ ಡಸ್ಟ್ ಹಿಡ್ದೋಗ್ಬಿಟ್ಟಿತ್ತು. ಹಾಲಿಡೇಸ್ ಆಗಿರೋದ್ರಿಂದ ಏನೂ ಅಲ್ಲಿ ಮಾಡ್ತಾನೆ ಇರಲಿಲ್ವಲ್ಲ, ಹಾಗಾಗಿ ಇಷ್ಟು ಕ್ಲೀನ್ ಮಾಡಿಸಿ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಇವಾಗ ಪಾಪುಗೆ 8 months ಆಯಿತಾ. ಮನೇಲೇ ಇವಾಗ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಆಗಿರ್ಬೋದು, ಅಥವಾ ಮನೇಲಿ ಒನ್ ಟೈಮ್ ತಿನ್ಸೋಕ್ಕೆ ಏನಾದರೂ ಹೋಮ್ ಮೇಡ್ ಸಿರ್ಲಾಕ್ ಬೇಕು ಅಂತ ಅಂದರೆ ಈ ಥರ ಟ್ರೈ ಮಾಡ್ಬೋದು. ನನಗೇನು ಐಡಿಯಾ ಇದೆ, ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಇವತ್ತು ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಬೇಕು ಅಂತ ಅಂದರೆ ಇನ್ನು ಎಕ್ಸ್ಟ್ರಾ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದು ನಿಮಗೆ ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ನೆಕ್ಸ್ಟ್ ಮಾಡಬೇಕಾದ್ರೆ ಖಾಲಿ ಆಗುತ್ತಲ್ಲ ಬೇಗ, ಆವಾಗ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಆಯಿತಾ. ರಾಗಿದೂ ಸಪ್ರೇಟ್ ಮಾಡ್ತಾರೆ ಇವಾಗ ಅಮ್ಮ, ಬಟ್ ರಾಗಿದ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬರೀ ರೈಸ್ನ ಯೂಸ್ ಮಾಡಿ ಮಾಡೋದನ್ನು ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ನಿಮಗೆ ತೊಳೆದು ಇದನ್ನೆಲ್ಲ ಒಣಗಿಸಿಟ್ಕೊಂಡಿದ್ದೆ ಆಯಿತಾ. ಇವಾಗ ಫಸ್ಟ್ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಅಂತಂದರೆ ಬೇಗ ನಾವು ಕುಕ್ ಮಾಡ್ಕೊಳ್ತೀವಲ್ವ, ಹಾಗಾಗಿ ಇದನ್ನ ಈಗ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಿಂದಿನ ದಿನವೇ 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಆಯಿತಾ. ಮನೇಲಿ ಯೂಸ್ ಮಾಡ್ತೀವಲ್ಲ ರಾಜ್ಮುಡಿ ಅಕ್ಕಿ, ಅಂದರೆ ಒಂದು 150 ಗ್ರಾಮ್ ಬರುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಕೆಂಪು ಅಕ್ಕಿ ಪಾಲಿಶ್ಡ್ ಆಗಿರೋದು ಅದನ್ನು ಕೂಡ ಹಾಕೋತಾ ಇದ್ದೀನಿ. 25 ಗ್ರಾಮ್ ಅಷ್ಟು. 25 ಗ್ರಾಮ್ ಅಷ್ಟು ಈ ಥರ ಆರೆಂಜ್ ಕಲರ್ ಬೇಳೆ ಸಿಗುತ್ತಲ್ವ, ಮಸೂರ್ ದಾಲು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 25 ಗ್ರಾಮ್ ಅಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು 3 ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಬೇಕಾಯ್ತಾ. ಯಾಕಂತ ಅಂದರೆ ಆ ಅಕ್ಕಿಯಲ್ಲಿ, ನಮ್ಮನೆ ಅಕ್ಕಿಲಿ ತುಂಬ ಒಂಥರ ಬಿಳಿ ನೀರು ಬರ್ತಾಯಿತ್ತು. ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಡಸ್ಟೆಲ್ಲ ಕ್ಲಿಯರಾಗಿ ತುಂಬ ನೀಟಾಗಿ ಆಯಿತು. ಅದಾದಮೇಲೆ ಏನು ಮಾಡಿದೆ ಅಂತ ಅಂದರೆ ಒಂದು ಸ್ಟೈನರಿಗೆ ಈ ಥರ ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಸ್ಟೈನ್ ಮಾಡ್ಕೊಂಡಾದಮೇಲೆ ಕಂಪ್ಲೀಟಾಗಿ ಒಂದು 10 ನಿಮಿಷ ಬಿಟ್ಟರೆ ನೀರೇನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಈ ಥರ ಬೌಲಿಗೆ ಬರುತ್ತೆ. ಅದಾದಮೇಲೆ ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಈ ಥರ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್ 1 ದಿನ ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಟ್ಟಿದ್ದೆ ಆಯಿತಾ. ಕಂಪ್ಲೀಟಾಗಿ ಡ್ರೈ ಆಗಲಿಲ್ಲ ಅಂತ ಅಂದರೆ ಪೌಡರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಡ್ರೈ ಆದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡೆ ಅಂತಂದರೆ 1/2 ಸ್ಪೂನ್ ಮೆಂತೆ, 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಜಾಯಿಕಾಯಿ ಪುಡಿ, ಒಂದು ಅರ್ಧ ಚಕ್ಕೆ, 2 ಲವಂಗ ತೊಗೊಂಡಿದ್ದೀನಿ, ಬಜೆ, ಏಲಕ್ಕಿ, ಇಷ್ಟನ್ನು ಇಟ್ಕೊಂಡಿದ್ದೀನಿ. ನಾನು ಹೇಳ್ತೀನಿ ಏನೇನು ತೊಗೊಂಡೆ ಅಂತ. ಡ್ರೈ ಆಗಿತ್ತಲ್ವ, ಅದನ್ನು ಕಂಪ್ಲೀಟಾಗಿ ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಮ್ಮಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ತುಂಬ ಬೇಗ ನಾವು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀವಲ್ವ, ಕಂಪ್ಲೀಟಾಗಿ ಇದರಲ್ಲೇ ಫ್ರೈ ಆಗಿಬಿಟ್ರೆ ಮಕ್ಳಿಗೆ ಹೆಲ್ತ್ ಯಾವುದೇ ರೀತಿ ಅಪ್ಸೆಟ್ ಆಗಲ್ಲ ಅಂತ ಹೇಳಿಬಿಟ್ಟು ತುಂಬ ಸಿಮ್ಮಲ್ಲಿ ಫ್ರೈ ಮಾಡಬೇಕು ಅಂಥೇಳಿ ಅಮ್ಮನೂ ಅಷ್ಟೇ ಬಂದು ನಿಂತ್ಕೊಂಡು ನೋಡ್ತಾಯಿದ್ರು, ಕರೆಕ್ಟಾಗಿ ಫ್ರೈ ಮಾಡ್ತಾ ಇದೆಯಾ ಇಲ್ವಾ ನೋಡ್ತೀನಿ, ಎಲ್ಲರೂ ಹಾಗೆ ತೆಗೆದ್ಬಿಟ್ಟಿಯಾ ಅಂತ ಹೇಳ್ಬಿಟ್ಟು. ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಹೆಸರು ಬೇಳೆ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಕಂಪ್ಲೀಟಾಗಿ ಬೇಯಬೇಕು. ಅಕ್ಕಿ ಕಲರ್ ಹೆಂಗಾಗಿರುತ್ತೆ ಅಂತ ಅಂದರೆ ಕೆಂಪಗಾಗಿರಬೇಕು. ಸೋಂಬೇರಿತನ ಆಗಿ ಮೈಯೆಲ್ಲ ಬೆಂಡಾಗಿ ಕೆಲಸ ಮಾಡ್ಬೇಕಂತೆ. ಗುಂಡು ಬೇರೆ ಆಗ್ಬಿಟ್ಟಿದ್ದೀನಲ್ಲ ಇವಾಗ ತಿಂದು ಹೊಟ್ಟೆ ಬೇರೆ ಕರ್ಗಿಲ್ಲ. ಕೆಲವರೆಲ್ಲ ಹೊಟ್ಟೆ ಕರ್ಗಿದೆ ಅಂದ್ಕೊಂಡು ಸಣ್ಣ ಆಗಿದ್ದೀರಾ ಅಂತೀರ, ಖಂಡಿತ ಸಣ್ಣ ಆಗಿಲ್ಲ. ಇದಕ್ಕಿಂತ ಸರಿ ಗುಂಡಕ್ಕಾಗಿದ್ದೀನಿ ಅಲ್ಲತಿಯಾ.
ನೋಡಿ ಈ ಥರ ಕಂಪ್ಲೀಟಾಗಿ ಫ್ರೈ ಆಗಬೇಕಾಯ್ತಾ. ಅಕ್ಕಿ ಕಲರೆಲ್ಲ ಸ್ವಲ್ಪ ಗೋಲ್ಡನ್ ಕಲರಿಗೆ ಟರ್ನ್ ಆಗುತ್ತೆ. ಅದಾದಮೇಲೆ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 25 ಗ್ರಾಮ್ ಅಷ್ಟು ಮಖಾನ ಇರುತ್ತಲ್ವ, ಮಖಾನನೂ ಅಷ್ಟೇ ನಾನು ತುಂಬ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಒಂಥರ ಫ್ರೈ ಆದಂಗೆ ಆಗುತ್ತೆ. ಆಮೇಲೆ 25 ಗ್ರಾಮ್ ಅಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ಸ್ವಲ್ಪ ಫ್ರೈ ಆದಮೇಲೆ ಪೇಪರ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಮಖಾನ. ಅದಾದಮೇಲೆ ಬ್ರೋಕನ್ ವೀಟ್ ಅಂತಾರಲ್ಲ, ಗೋಧಿ ನುಚ್ಚು ಅಂತ, ಅದನ್ನು ಒಂದು 25 ಗ್ರಾಮ್ ಅಷ್ಟು ತೊಗೊಂಡು ಅದನ್ನು ಅಷ್ಟೇ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ನುಚ್ಚನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲದು ಒಟ್ಟಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ. ಒಂದು ಸತಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 15 to 20 ಡೇಸು ಯಾವುದೇ ರಿಸ್ಕ್ ಇರಲ್ಲ. ಪಾಪಗೆ ಏನು ತಿನ್ಸೋದು ಅಂತ. ಹೊರಗಡೆ ಹೊರಟಾಗ್ಲೂ ಅಷ್ಟೇ ಆ ಪೋರ್ಟಬಲ್ ಸ್ಟವ್ ತೋರಿಸಿದ್ದಲ್ವ, ಅದನ್ನು ತೊಗೊಂಡು ಈ ಪೌಡರ್ ಹೋಗ್ಬಿಟ್ರೆ ಆರಾಮು. ನೋಡಿ ಈ ಕಲರಿಗೆ ಟರ್ನ್ ಆದಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ನಾನು ಉದ್ದಿನ ಕಾಳು ಇರುತ್ತಲ್ವ, ಅದನ್ನು 2 ಸ್ಪೂನು, ಅರ್ಧ ಸ್ಪೂನಷ್ಟು ಮೆಂತೆನ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಯಿಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಇಷ್ಟುದ್ದ ಚಕ್ಕೆ, 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಬಜೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಮೆಂತೆ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿನೂ ಅಷ್ಟೇ ಒಂದು 15 ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 15ರಿಂದ 20 ಗೋಡಂಬಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗಲಿಲ್ಲ ಅಂತಂದರೆ ಅಷ್ಟು ನೀಟಾಗಿ ಬ್ಲೆಂಡ್ ಆಗಲ್ಲ. ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಬ್ಲೆಂಡರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫೈನ್ ಪೌಡರ್ ಥರ ಮಾಡ್ಕೊಳ್ಳಿ, ತುಂಬ ಫೈನು ಬೇಡ. ಯಾಕೆಂತಂದರೆ ಪಾಪುಗೆ 8 ಮಂತ್ಸ್ ಕಂಪ್ಲೀಟ್ ಆಗಿದೆ ನನ್ನ ಮಗಳಿಗೆ. ನೀಟಾಗಿ ಸಿಮ್ಮಲ್ಲಿಟ್ಟು ಕುಕ್ ಮಾಡಿದ್ರೆ ಅವಳಿಗೆ ತಿನ್ನೋ ಕೆಪಾಸಿಟಿ ಇದೆ ಇವಾಗ. ಹಾಗಾಗಿ ನಾನು ಯಾವುದೇ ರೀತಿ ಜರ್ಡಿನೂ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟ್ ಏನು ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪೌಡರಲ್ಲೇ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನೂ ಅದೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಾಗಿದೆ, ಘಮ ಘಮ ಅಂತ ಇದೆ ಅಂತ. ಸಿಮ್ಮಲ್ಲೇ ಬೇಯಿಸ್ಕೊಬೇಕು. ಹೆಂಗೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ. ಆ್ಯಕ್ಚುಲಿ ಘಮ ಘಮ ಅಂತ ಸಖತ್ತಾಗಿ ಬಂದಿದೆ ಫ್ಲೇವರ್ ಮಾತ್ರ. ಆಮೇಲೆ ಒಂದು ಪಾತ್ರೆಗೆ ಒಂದು 100 ml ಅಷ್ಟು ನೀರನ್ನ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಸಾಕು. ಈ ಪೌಡರು ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪನೂ ಲಮ್ಸ್ ಇಲ್ಲದೆ ಇರೋ ಥರ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಒಂದು 6 to 8 ಮಿನಿಟ್ಸ್ ಬೇಕಾಗುತ್ತೆ ಇದು ಕುಕ್ ಆಗಲಿಕ್ಕೆ. ಚೆನ್ನಾಗಿ ಕುಕ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಮಕ್ಕಳಿಗೆ ಆ್ಯಕ್ಚುಲಿ ಸೋಡಿಯಂ ಲೆವೆಲ್ಲು ಜಾಸ್ತಿ ಆಗಬಾರ್ದು, ಶುಗರ್ ಕೊಡಬಾರ್ದು. ಯಾಕಂದರೆ ನಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಪ್ರತಿಯೊಂದು ಕೂಡ ಸಪ್ಲೈ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪನೂ ಉಪ್ಪು ಹಾಕಲ್ಲ ಇದಕ್ಕೆ, ಮತ್ತು ಬೆಲ್ಲ ಏನನ್ನು ಹಾಕಲ್ಲ, ಹಾಗೇ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತೀಯಿಂಗೆ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ವ್ಯಾ ಅಂತ ಒಬ್ಳಿಸ್ತಾಳೆ. ಅವಲಕ್ಕಿ ಗೆಣಸು ಎಲ್ಲ ತಿನ್ಸಕ್ಕೆ ಹೋದರೆ ಇಷ್ಟನೇ ಆಗಲ್ಲ ಆಯಿತಾ. ಗೆಣಸು ಆ್ಯಕ್ಚುಲಿ ತುಂಬ ಒಳ್ಳೆಯದು, ತಿನ್ನೋದೇ ಇಲ್ಲ ಅಂತೂ ಕಷ್ಟಪಟ್ಟು ಒಂದು 2 ಸ್ಪೂನ್ ತಿನ್ನಿಸ್ತೀನಿ. ಅದರ ಜೊತೆಗೆ ಇನ್ನೇನು ಆ್ಯಪಲ್ ಪ್ಯೂರಿ ಅಂತೂ ವಾಮಿಟೇ ಮಾಡೋ ಥರ ಮಾಡ್ತಾಳೆ. ಅದ್ರ ಜೊತೆ ಕ್ಯಾರೆಟ್ ಮಿಕ್ಸ್ ಮಾಡಿದ್ರು ತಿನ್ನಲ್ಲ. ಇದು ಸದ್ಯ ಕಷ್ಟಪಟ್ಟು ಫ್ರೈ ಮಾಡಿದ್ಕು ಸಾರ್ತಾ ಆಯಿತು. ನಾನು ಅದೇ ಅನ್ಕೋತಿದ್ದೆ, ತೀಯಾ ಇಷ್ಟೊಂದು ಮಾಡಿ ನೀವು ತಿಂದಿದ್ರೆ ಹೆಂಗೆ ಅಂತ. ಯಮ್ಮಿ ಏಯ್ ತೀಯಾ ತಗಿ ಬಾಯಿಂದ. ಏಯ್ ಲಿಪಿ ಬಂದ್ಲು ಲಿಪಿ ಅಕ್ಕ. ಇದು ಆ್ಯಕ್ಚುಲಿ ಹುಡುಗರ ಹತ್ರ ಎಲ್ಲ ಕ್ಲೀನ್ ಮಾಡಿಸಿದ್ದೆ ಅಲ್ವಾ, ಅದೆಲ್ಲದನ್ನು ಆರ್ಗನೈಸ್ ಮಾಡಬೇಕು, ನಾನೇ ಎತ್ತಿಡಬೇಕು. ಬಿಕಾಸ್ ಎಲ್ಲೆಲ್ಲಿ ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇರಲಿ ನಾನು ಎತ್ತಿಡ್ತೀನಿ ಅಂತ ಹೇಳಿದೆ. ಎತ್ತಿಡೋಣ ಅನ್ನೋ ಅಷ್ಟೊತ್ತಿಗೆ ಪಾಪು ಎದ್ಬಿಡೋಳು, ಇಲ್ಲಾಂದರೆ ಏನಾದರೂ ಕೆಲಸ ಬಂದ್ಬಿಡ್ತಾಯಿತ್ತು. ಹಾಗಾಗಿ ಎತ್ತಿಡೋಕ್ಕೆ ಆಗಿಲ್ಲ. ಒಂದಿನ ಟೈಮ್ ತೊಗೊಂಡು ನೆಕ್ಸ್ಟ್ ಡೇ ಫ್ರೀಯಾಗಿ ಆರ್ಗನೈಸ್ ಮಾಡೋಣ ಅಂತ ಸುಮ್ಮನೆ ಅದೇ. ಯಾಕಂದರೆ ಇವಾಗ ಅಮ್ಮನೂ ಇಲ್ಲ ಅಲ್ವಾ, ಅಮ್ಮನೂ ಲಿಪಿ ರೂಮಲ್ಲಿ ಮಲ್ಗಲ್ಲ, ಲಿಪಿನೂ ನಮ್ಮ ಜೊತೆನೇ ಮಲ್ಕೋತಾಳೆ. ಹಾಗಾಗಿ ಆ ರೂಮಲ್ಲಿ ಸ್ವಲ್ಪ ಏನು ಹಾಸಿಗೆ ಮೇಲೆ ಬಿದ್ದಿದ್ರು ಏನೂ ಸಮಸ್ಯೆ ಇಲ್ಲ ಅನ್ನೋ ಥರ ನೆಗ್ಲಿಜೆನ್ಸಿಯಲ್ಲಿ ಹಾಗೆ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 1-2 ಡೇಸೇ ಆಯಿತು, ಯಾವತ್ತು ಎತ್ತಿಡ್ತೀನೋ ಗೊತ್ತಿಲ್ಲ. ಅದಾದಮೇಲೆ ಎಲ್ಲ ಫ್ರೈ ಮಾಡಿ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಸಪುರಿ ಮಾವಿನ ಹಣ್ಣು ಇರುತ್ತಲ್ವ, ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತಗೊಂಡು, ಆ್ಯಕ್ಚುಲಿ ಇದೇ ಹಣ್ಣಾಗಬೇಕು, ಬೇರೆದಾದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಒಂದು ಮಿಕ್ಸಿ ಜಾರಿಗೆ ಏನು ಮಾಡ್ತಾಯಿದ್ದೀನಿ, ಕ್ರಷ್ ಮಾಡ್ಕೊಬೇಕಾಯ್ತಾ ಅದನ್ನು. ಮತ್ತು ಹಾಲು ಅಷ್ಟೇ ಫ್ರೀಝರಲ್ಲಿ ಒಂದು 2 hours ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾವಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಕ್ರಷ್ ಮಾಡ್ಕೊಳ್ಳಿ. ಹಣ್ಣು ಸ್ವೀಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ನಾನು ನನ್ನ ಫ್ರೆಂಡ್ ಹತ್ರ ಹೇಳಿಸ್ಕೊಂಡು ಇದನ್ನು ಟ್ರೈ ಮಾಡಿದ್ದಾಯ್ತಾ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು.
ಆಮೇಲೆ ನನಗೆ ಕೆಲವೊಂದು ಗ್ಲಿಮ್ಸೇ ಮಿಸ್ ಆಗಿಬಿಟ್ಟಿದೆ ಇದರಲ್ಲಿ ಆ್ಯಡ್ ಮಾಡೋದು. ನೆಕ್ಸ್ಟಲ್ಲಿ ನೀಟಾಗಿ ಪ್ರೋಸೆಸ್ ತೋರಿಸ್ತೀನಿ ಎಷ್ಟು ಸ್ಪೂನ್ ಶುಗರ್ ಹಾಕಿದೆ ಅಂತ ಹೇಳ್ಬಿಟ್ಟು. ಅರ್ಧ ಲೀಟ್ರ್ ಫುಲ್ ಹಾಲು ಹಾಕಿ ಶುಗರ್ ಹಾಕಿಬಿಟ್ಟು ಮ್ಯಾಂಗೋ ಕ್ರಷ್ ಇರುತ್ತಲ್ವ, ಅಲ್ಲಿ ಇಟ್ಕೊಂಡಿದ್ದೀನಲ್ಲ ಬಾಟಲ್ಲು, ಅದು ತಕ್ಕೊಂಡೇ ಇಲ್ಲ, ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಅದನ್ನು 2 ಕ್ಯಾಪ್ ಹಾಕ್ಕೊಂಡು ಮ್ಯಾಂಗೋ ಐಸ್ ಕ್ರೀಮ್ ಇರುತ್ತಲ್ಲ ಆಲ್ಫಾನ್ಸು, ಅದನ್ನು ಒಂದು 2 ಸ್ಕೂಪ್ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.